ಶಿವಸ್ಮರಣೆಯನ್ನ ಶಿವಭಜನೆಯನ್ನ ಮಾಡಬೇಕು. ಶಿವಸ್ಮರಣೆ ಶಿವಭಜನೆ ನಮ್ಮೆಲ್ಲರ ಜೀವನಕ್ಕೆ ಸನ್ಮಂಗಲವನ್ನು ಉಂಟು ಮಾಡ್ತದೆ. ಬಸವಣ್ಣನವರು ಒಂದೊಳ್ಳೆ ಮಾತನ್ನು ಹೇಳ್ತಾರೆ. ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ನೋಡ್ರಿ, ಬಾಳ ಚಂದ ಹೇಳ್ತಾರೆ. ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಕಾಡು ಮೃಗ ಒಂದಾಗಿ ಬಾಳಲಾರವೇ ದೇವ. ಊರು ಮೃಗ ಒಂದಾಗಿ ಬಾಳಲಾರವೇ ಹರನೆ. ನಮ್ಮ ಕೂಡಲ ಸಂಗನ ಶರಣರು ಇಲ್ಲದ ಊರು ದೇಶ. ವನವಾಸ ನರವಿಂಧ್ಯ ಕಾಣಿರಣ್ಣ ಅಂತ ಹೇಳ್ತಾರೆ. ಎಂತ ಅದ್ಭುತ! ನಾವೆಲ್ಲ ತಿಳ್ಕೋಬೇಕು ಈ ಮಾತನ್ನ. ನಾವೆಲ್ಲ ಯಾವ ಕಾರಣಕ್ಕೆ ಕೂಡಿವ್ರಪ್ಪ ಇಲ್ಲೇ? ಮೊದಲು ಕಾರ್ತೀಕ ಮಾಸ, ಎರಡನೇದಾಗಿ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾವು ನೀವೆಲ್ಲ ಕೂಡಿ ಮಹಾಲಿಂಗೇಶ್ವರರ ಜೀವನ ಚರಿತ್ರೆಯನ್ನ ಕೇಳುವಂತವರಾಗ್ತಾ ಇದ್ದೀವಿ. ಈ ಮಹಾಲಿಂಗೇಶ್ವರರು ಎಲ್ಲಿಂದ ಅವತಾರ ಎತ್ತಿ ಬಂದರು? ಕೈಲಾಸದಿಂದ, ಶಿವನ ಸನ್ನಿಧಿಯಿಂದ, ಬಸವನ ಹೃದಯದಿಂದ. ಶಿವನ ಆ ದೃಷ್ಟಿ ನಂದೀಶ್ವರನ ಹೃದಯ ಕಮಲ ಅರಳಿಸಿದಾಗ ಆ ಕಮಲದಿಂದ ಹೊರಬಂದ ಬೆಳಗ್ಗೆ ಯಾರು ಅಂತಂದ್ರೆ ಮಹಾಲಿಂಗೇಶ್ವರರು. ಅಂತ ಮಹಾಲಿಂಗೇಶ್ವರರ ಚರಿತ್ರೆಯನ್ನ ಕೇಳಲಿಕ್ಕೆ ನಾವು ನೀವೆಲ್ಲ ಸೇರಿದ್ದೀವಿ. ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯರೇ, ಎಲ್ಲ ತಾಯಂದ್ರೆ, ಕಲಾ ಬಳಗವೇ, ಕಾರ್ಯಕ್ರಮದ ಆಯೋಜಕರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ನಿಜಗುಣಯ್ಯ ಸ್ವಾಮಿಗಳವರೇ, ಈರಯ್ಯ ಸ್ವಾಮಿಗಳವರೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ತಿಳಿಪಡಿಸ್ತಾ ವಿಷಯವನ್ನ ಪ್ರವೇಶ ಮಾಡೋಣ. ನಾವು ನೀವು ಪ್ರವಚನ ಹಚ್ಚಿ ಕೂಡಬೇಕು ಅನ್ನೋ ಹುರುಪಿನ್ಯಾಗ ಮಳರಾಯ ನಾನು ಒಬ್ಬ ಬರ್ತೀನಿ ಅಂತ ಬರಾಕತ್ತಾನ. ಏನ್ ಮಾಡಕ್ ಆಗುದಿಲ್ಲ, ದೇವ್ರ ಇಚ್ಛಾರಿ ಅದು. ಬರ್ಲಿ ಅನ್ನೋದು, ಯಾಕೆ ಬ್ಯಾಡ ಅನ್ನೋದಪ್ಪ? ಎಲ್ಲಾ ಮಾಡೋದು ಒಳ್ಳೇದಕ್ಕಾಗಿ. ಅದಕ್ಕೆ ಏನಾಗ್ತದನೋ ಅದನ್ನು ಒಳ್ಳೇದು ಅಂತ ತಿಳ್ಕೊಬೇಕಾದ್ದು ನಮ್ಮ ಕರ್ತವ್ಯ. ಆದದ್ದನ್ನ ಒಳ್ಳೇದಂತ ತಿಳ್ಕೋರಿ ಅಂತ ಹೇಳ್ಯಾರ ದೊಡ್ಡವರು. ನಿಮಗ್ ಗೊತ್ತಲ್ಲ, ಆದದ್ದೆಲ್ಲ ಒಳಿತೇ ಆಯಿತು. ಏನ್ ಆಗಾಕತ್ತದ ಅದೆಲ್ಲ ಒಳ್ಳೇದಕ್ಕ ಆಗಾಕತ್ತದ. ಮುಂದೇನಾಕ್ಕದ ಅದು ಒಳ್ಳೇದಕ್ಕ ಆಕ್ಕದ. ಅದಕ್ಕಾಗಿ ಏನೂ ಚಿಂತೆ ಮಾಡಬೇಡ್ರಿ ಅಂತ ಭಗವದ್ಗೀತೆ ಒಳಗ ಕೃಷ್ಣನು ಕೂಡ ಹೇಳ್ಯಾನ. ಅದಕ್ಕೆ ಒಳ್ಳೇದನ್ನೇ ವಿಚಾರ ಮಾಡ್ಬೇಕು. ನಾವು ಏನಾದ್ರೂ ಒಳ್ಳೇದನ್ನ ವಿಚಾರ ಮಾಡ್ಬೇಕು. ನಿಮಗೊಂದು ಕಥೆ ಗೊತ್ತಿರ್ಬೇಕಲ್ಲ, ರಾಜ ಮತ್ತು ಮಂತ್ರಿ ಇಬ್ರು ಕೂಡಿ ಬ್ಯಾಟಿ ಆಡಕ್ ಹೋಗಿದ್ರತ್ತ. ಬ್ಯಾಟಿ ಆಡಕ್ ಹೋದಾಗ ಅವ್ರೇನ್ ಮಾಡಿದ್ರು ಅಂದ್ರೆ, ಹಾಗೆ ಅರಣ್ಯದೊಳಗೆ ಹೋದ್ರು. ಅಲ್ಲಿ ಒಂದು ಕಡೆ ಏನಾತು, ಈ ಬ್ಯಾಟಿ ಆಡು ಗದ್ದಲದೊಳಗೆ ಅಚಾನಕ್ಕಾಗಿ ರಾಜನ ಕೈಗೆ ಪೆಟ್ಟಾತು. ರಾಜನ ಕೈಗೆ ಪೆಟ್ಟಾಗಿ ಒಂದು ಬರುಳು ಹೋಗಿಬಿಡ್ತಂತ ರಾಜಂದ. ಆ ಮಂತ್ರಿ ಏನಿದ್ನಲ್ಲ ಅದನ್ನ ನೋಡಿ ಒಳ್ಳೇದಾತ್ ಬಿಡ್ರಿ ಅಂದಂತವ. ರಾಜಂದ ಒಂದು ಬಳ್ಳ ಕತ್ತರಿಸಿ ಹೋದ್ರು. ರಾಜ ತ್ರಾಸ್ ಮಾಡ್ಕೊಳಕ್ ಹತ್ರು. ಮಂತ್ರಿ ಏನಂದ? ಅಯ್ಯೋ ಪಾಪ ಅನ್ಲಿಲ್ಲ, ಹಿಂಗಾಗಬಾರ್ದಾಗಿತ್ತು ಅನ್ಲಿಲ್ಲ. ಇದೇನಾತ್ರಿಪ ಅಂತ ಹಳಹಳಸ್ಲಿಲ್ಲ. ಏನಂದ್ರಿ ಅವ? ಒಳ್ಳೇದಾತು ಅನ್ನಂತ.
ಅವಾಗ ರಾಜ ಏನೋ ಮರ ಏನ್ ಆಗೈತೆ ಅನ್ನೋದರ ನೋಡ್ತೇನೆ ಇಲ್ಲೇ, ಏನ್ ಅನ್ನಕತ್ತಿ ನೀನು, ತಿಳುವಳಿಕೆ ರೈತಿಲ್ ನನಗ ಅಂದ. ಅವ ಮಂತ್ರಿ ಅಂದ, ಇಲ್ರಿ ಆದದ್ದೆಲ್ಲ ಒಳ್ಳೇದಕ್ಕರಿ ಅಂದ. ಎಂತ ಅವಿವೇಕ ಇದೆಯೋ ನೀನು, ದುಷ್ಟ, ನಾ ನಿನಗ ಹಿಂಗ ಬಿಟ್ರೆ ಸರಿ ಅಲ್ಲ. ನಂದೊಂದು ಬಳ್ಳ ಕತ್ತರಿಸಿ ಹೋಗ್ಯದ, ರಗತ ಹೀಗೆ ಹರಿಲಿಕ್ಕತ್ತದ, ನನಗೆಷ್ಟು ತ್ರಾಸ ಆಗಕತ್ತದ ಅನ್ನೋದನ್ನ ನೋಡುವಲ್ಲಿ ಒಳ್ಳೇದಾತು ಅಂತೀಯಲ್ಲ ಮೂರ್ಖ, ನಿನಗೇನ್ ಶಿಕ್ಷೆ ಕೊಡ್ಲಿ ಅಂತ ಹೇಳಿ ಏನ್ ಮಾಡಿದ ಅಂದ್ರೆ ಸಿಟ್ಟಿಲೆ ಅವನ್ನ ನುಗ್ಗಿಸ್ಬಿಟ್ನಂತ ಮಂತ್ರಿ. ನನಗ್ ಕಣ್ಣೆದ್ರಿಗೆ ಇರಬೇಡ, ಹಾಳಾಗಿ ಹೋಗಂತ ನುಗ್ಗಿಸಿದ. ಆ ಮಂತ್ರಿ ಏನಾತ ಅಂದ್ರ ಆ ಮೇಲ್ಗಡೆ ದಿಬ್ಬದ ಮೇಲೆ ಇದ್ರು ಉಳ್ಳಿ ಕೆಳಗೆ ತೆಗ್ಗಿಗೆ ಬಿದ್ದಂತವ ಮಂತ್ರಿ. ರಾಜ ಏನ್ ಮಾಡಿದ ಅಂದ್ರೆ ಆ ನೋವಿನೊಳಗನ ಏನ್ ಮಾಡಿದ, ಒಂದು ಅರಿವಿ ತನ್ನ ಏನೋ ಒಂದು ಶಲ್ಲೆಯ ಚುಂಗನ್ನ ಹರಿದು ಆ ಬರಳಿಗೆ ಏನು ಕಟ್ಟಾದ ಬರಳಿಗೆ ಸುತ್ತಕೊಂಡು ಅದನ್ನ ಹೇಗೋ ಹಿಡ್ಕೊಂಡು ಅರಮನೆಗೆ ಬರಬೇಕು ಅಂತ ಆ ಹವಣಿಕೆ ಒಳಗಿರುವಾಗ ಅಲ್ಲೇನಾತು ಅಂತಂದ್ರೆ ದಾರಿ ಒಳಗೆ ಕಾಡ ಜನರು ಅಡ್ಡಗಟ್ಟಿದ್ರು. ಕಾಡ ಜನರ ಅಡ್ಡಗಟ್ಟಿ ನಮಗ ಇದುವರೆಗೂ ಯಾರೂ ಸಿಕ್ಕಿದ್ದಿಲ್ಲ, ಇವ ಸಿಕ್ಕ ಬಾಳ ಚಲೋ ಆತು, ಮತ್ತ ಇವನ್ನ ತಗೊಂಡ್ ಹೋಗೋನ್ ನಡ್ರಿ ಅಂತ ಹೇಳಿ ಆ ರಾಜ ಅವ ಏನ್ ಹೇಳಿದ್ರು ಕೇಳಲಿಲ್ಲ. ನಾ ರಾಜ ಅದೀನಿ, ಈ ರಾಜ್ಯದ ಒಡೆಯ ಅದೀನಿ, ನಾನಿಲ್ಲಿ ಬ್ಯಾಟಿಗೆ ಬಂದಿದ್ನಿ, ಏನ್ ಹೇಳಿದ್ರು ಅವ್ರು ಕೇಳಾಕ್ ತಯಾರಿಲ್ಲ. ಆ ರಾಜನನ್ನ ಹೊತ್ಕೊಂಡ ಹೋಗ್ಬಿಟ್ರು. ಅಲ್ಲೇನಾತು ಅಂದ್ರೆ ಆ ಕಾಡ ಜನರ ಗುಂಪಿನ ಒಬ್ಬ ನಾಯಕ ಇದ್ನಲ್ಲ, ಅವನ ಮುಂದ್ ತಗೊಂಡೋಗಿ ನಿಲ್ಸಿದ್ರು, ಇವ ನಮ್ಮ ಕಾಡ್ನ್ಯಾಗ ಸಿಕ್ಕಾನ ಅಂತ ಹೇಳಿ. ಅವಾಗ ಆ ಕಾಡಿನ ನಾಯಕರ ಏನ ಆ ಕಾಡು ಜನರ ನಾಯಕ ಇದ್ದ, ಒಡೆಯ ಇದ್ದ, ಯಜಮಾನ ಇದ್ದ, ಅವ ಏನಂದ ಅಂದ್ರೆ ನಾವು ಇದುವರೆಗೂ ನಮ್ಮ ದೇವರಿಗೆ ಯಾವ ಬಲಿ ಕೊಟ್ಟಿಲ್ಲ, ಇವನನ್ನ ಬಲಿ ಕೊಡುನು ಅಂತ ಅನ್ನಂತ. ಇವನನ್ನ ಬಲಿ ಕೊಡುನು, ಒಳ್ಳೇದಾತು, ಒಳ್ಳೆ ವೇಳೆಕ್ಕ ಬಂದ ನೀವ ಅಂತ ಹೇಳಿ ಬಲಿ ಕೊಡಾಕ್ ಸಜ್ಜು ಮಾಡಿದ್ರು. ರಾಜ ಅಂದ, ಏನು ಮರ ಇವತ್ತು ಒಂದು ಕಡೆ ಬಳ್ಳ ಕತ್ತರಿಸಿದ್ದಕ್ಕ ಏಟ ತ್ರಾಸ ಮಾಡ್ಕೊಂಡಿನಿ, ಇನ್ನೊಂದು ಕಡೆ ಇವರು ನನ್ನ ಪ್ರಾಣನ ಬಲಿ ಕೊಡಾಕ್ ಹೊಂಟ್ರಲ್ಲ ಅಂತ ಬಹಳ ಆತಂಕ ಮಾಡಿಕೊಂಡ. ಅವನ ಜೋಡಿ ಯಾರಿಲ್ಲ, ಅಸಹಾಯಕ. ಕಾಡು ಜನರು ಹಿಡಿದು ಅವನನ್ನ ಬಲಿ ಕೊಡಾಕ್ ಸಜ್ಜು ಮಾಡಿದ್ರು. ಅವಾಗ ಏನಾತು ಅಂದ್ರೆ ಬಲಿ ಕೊಡಬೇಕಾದ್ರೆ ಅವನೊಂದಿಟ್ಟು ಪೂಜಾ ಗೀಜಾ ಮಾಡ್ತಾರ ನೋಡ್ರಿ. ಪೂಜಾ ಮಾಡೋ ವೇಳೆಕ್ ಏನಾತು ಅಂದ್ರೆ ಒಬ್ಬವ ಎಲ್ಲಾ ನೋಡ್ತಾನು, ಆ ಒಂದು ಬರಳಿಲ್ಲಾರ್ದು ಗುರ್ತಾಗ್ತದ. ಅವನು ಒಂದು ಬರಳಿಲ್ಲಾರ್ದು ಗುರ್ತಾಗಿ ತನ್ನ ಯಜಮಾನಿಗೆ ಹೇಳ್ದ, ಇವೊಂದೊಂದು ಬಳ್ಳಿಲ್ಲ ಯಜಮಾನ, ಇವೊಂದೊಂದು ಬಳ್ಳಿಲ್ಲ. ಅವಾಗ ಯಜಮಾನ ಏನಂದ ಅಂದ್ರೆ, ಅಲ್ಲ ನೀವು ತಗೊಂಡು ಬರೋದು ತಂದಿರಿ, ಎಂತವನ್ ತಗೊಂಬಂದಿರಿ, ಒಂದು ಬಳ್ಳಿಲ್ಲ ಅಂದ್ರೆ ಮುಕ್ಕಾದ ಮನುಷ್ಯ ಅವ, ಮುಕ್ಕಾದ ಮನುಷ್ಯನ ದೇವರಿಗೆ ಬಲಿ ಕೊಡಾಕ್ ಬರುದಿಲ್ಲ, ಅದಕ್ಕೆ ಅವನು ಬಿಟ್ಟು ಬಿಡ್ರಿ ಅಂತ ಅಂದ್ರ. ಅವಾಗ ರಾಜಾಗ ಹೋದ ಜೀವ ಹೊಳ್ಳಿ ಬಂದಂಗಾತ. ಏನು ಮಾರಾಯ, ನಾನು ಬಳ ಕಟ್ಟಾತಲ್ಲ ಅಂತ ಎಷ್ಟು ತ್ರಾಸ ಮಾಡ್ಕೊಳಕತ್ತಿದ್ನಿ, ಈ ಕಟ್ಟಾದ ಬರಳ ನನ್ನ ಇವತ್ತು ಉಳಿಸ್ತಲ್ಲ ಅಂತ ಹೇಳಿ ಅವ ಏನ್ ಮಾಡಿದ, ಸಮಾಧಾನಲೆ ದೌಡ ನನ್ನ ಅರಮನೆ ಸೇರ್ಕೊಳ್ಳೋಣ ಅಂತ ಬರಾಕತ್ತಿದ್ದವ. ಅವಾಗ ಅಲ್ಲೇ ಮಂತ್ರಿ ಎದುರಿಗೆ ಬಂದ, ಏನ್ ಅವನ್ನ ನುಗ್ಸಿದ್ನಲ್ಲ ತೆಗ್ಗಿಗೆ, ಎದ್ದವ ಬರಕತ್ತಾಗ ದಾರ್ಯಾಗ ಇಬ್ರು ಕೂಡಿದ್ರು. ರಾಜ ಅಂದ, ಮಾರಾಯ ಸಿಟ್ಟಿಲಿ ನಿನ್ನನ್ನು ಕೆಳಗೆ ನುಗ್ಗಿಸ್ಬಿಟ್ನಿ, ಏನಾತೋ ಏನೋ ನಿನಗ, ನಾನು ಹಳ್ಳಿ ಸಹಿತ ನೋಡ್ಲಿಲ್ಲ, ನಿನ್ನ ಮೇಲೆ ಬಹಳ ಸಿಟ್ಟು ಬಂದ್ ಹಂಗ್ ಮಾಡಿದ್ನಿಪ್ಪ ಅನ್ನುವಾಗ ಮಂತ್ರಿ ಏನಂದ ಅಂದ್ರೆ, ಆದದ್ದೆಲ್ಲ ಒಳ್ಳೇದಕ್ಕ ಆತು ಬಿಡ್ರಿ ಅಂದ. ಅಲ್ಲ ಮಾರಾಯ, ಬಳ ಕಟ್ಟಾದ್ರೂ ಒಳ್ಳೇದಕ್ಕ ಅಂದಿ, ಮುಂದ ಈಗ ನಿನ್ನ ತೆಗ್ಗಿಗೆ ನುಗ್ಸಿದ್ ನೀವು ಹಳಿ ಸುತ್ತಕ್ಕೆ ನೋಡ್ಲಿಲ್ಲ, ನಿನಗ್ ಏನಾತೋ ಏನೋ ಅಂದ್ರೆ ಒಳ್ಳೇದಾತು ಬಿಡ್ರಿ ಅಂತೀಯಲ್ಲೋ, ನಿನಗ್ ಮಾಡಿದ್ರು ಒಳ್ಳೇದಾತ ಅಂತಿ, ನನಗಾದ್ರೂ ಒಳ್ಳೇದಾತ ಅಂತಿ, ಹಿಂಗ್ಯಾಂಗೋ? ಅಲ್ಲ ನಂದು ಬಿಡ್ರಿ, ನಾನೇನೋ ತೆಗ್ಗಿ ಬಿದ್ನಿ ಎದ್ದು ಬನ್ನಿ, ನೀವ್ ಎಲ್ಲಿ ಹೋಗಿ ಇಲ್ಲಿ ಬರಾಕತ್ತೀರಿ? ಅವಾಗ ರಾಜ ಅಂದ, ಯಪ್ಪ ಅದೊಂದು ದೊಡ್ಡ ಭಯಾನಕಪ್ಪ, ಕಾಡು ಜನರ ಕೈಯಾಗ ಸಿಕ್ಕಾಕೊಂಡಿ, ತಗೊಂಡು ಹೋಗಿ ಬಲಿ ಕೊಡಾಕ್ ಸಜ್ಜು ಮಾಡಿದ್ರು. ಏನ್ ಅದೃಷ್ಟ ಅಂದ್ರ ನಂದು, ಒಂದು ಬಳ್ಳಿಲ್ಲ, ಮುಕ್ಕಾದ ಮನುಷ್ಯನ ಬಲಿ ಕೊಡಾಕ್ ಬರುದಿಲ್ಲ ಅಂತ ಬಿಟ್ರು ನೋಡು ಅಂತಂದ. ಅವಾಗ ಮಂತ್ರಿ ಅಂದ, ನೋಡ್ರಿ ಬಳ್ಳ ಕಟ್ಟಾದಿದ್ದಕ್ಕೆ ನಾ ಏನನ್ನಿ, ಒಳ್ಳೇದಾತು ಅನ್ನಿಲ್ಲ,
ಆಗುದೆಲ್ಲ ಒಳ್ಳೇದಕ್ಕ ಹಾಕಿರ್ತೈತ್ರಿ ಅಂದಾಗ ರಾಜ ಅಂದ, ಹೌದಪ್ಪ ನೀ ಹೇಳುದು ಬರಬ್ಬರಿ, ಒಪ್ಕೋತೀನಿ ನಾನು, ಆದದ್ದೆಲ್ಲ ಒಳ್ಳೇದಕ್ಕ ಆತು ಅಂತ ಹೇಳಿ ರಾಜ ಅಂದ. ಹೌದು, ನನ್ನ ಬಳ್ಳ ಕಟ್ಟಾದಿದ್ದಕ್ಕೇನೋ ಜೀವ ಉಳಿತು, ಮತ್ತ ನಿನ್ನನ್ನ ತೆಗ್ಗಿಗೆ ನುಗ್ಗಿಸಿದ್ದಕ್ಕ ಒಳ್ಳೇದಾತು ಬಿಡ್ರಿ ಅಂದೆಲ್ಲ ಎದಕ್ಕ ಅಂತ ಕೇಳಿದ ರಾಜ. ನಿನಗೇನು ಒಳ್ಳೇದಾತು ಅಂತ. ಅವ ಮಂತ್ರಿ ಅಂದ, ನಿಮ್ಮ ಜೋಡಿ ನನ್ನ ಕರ್ಕೊಂಡು ಹೋಗಿದ್ರಿ ಅಂದ್ರ ತೆಗ್ಗಿಗೆ ನುಗ್ಗಿಸಲಾರ್ದ ನಿಮ್ಮ ಜೋಡಿ ನನ್ನ ಕರ್ಕೊಂಡು ಹೋಗಿದ್ರಿ ಅಂದ್ರ ಬಳ್ಳಿಲ್ಲ ಅಂತ ನಿಮ್ಮನ್ನು ಬಿಡ್ತಿದ್ರು, ನನ್ನ ಬಲಿ ಕೊಡ್ತಿದ್ರಲ್ರಿ ಅಂತ ಅನ್ನಂತವ. ಹಂಗಾಗಿ ನನಗೂ ಒಳ್ಳೇದಾತು ಅಂತ ಅನ್ನಂತವ. ನೋಡ್ರಿ ಎಂತ ಮಾತು. ಅದಕ್ಕ ಏನ್ ಹೇಳಿದ್ರು ದೊಡ್ಡವರು ಅಂದ್ರ ಆದದ್ದೆಲ್ಲ ಒಳಿತೇ ಆಯ್ತು. ಏನು ನಡೆದಿರ್ತದಲ್ಲ ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಬಹಳ ಖುಷಿ ಪಡ್ತೀವಿ, ಇಲ್ಲ ಬಹಳ ದುಃಖ ಪಡ್ತೀವಿ. ಹಿಂಗ್ಯಾಕಾತು ಅಂತ ಚಿಂತೆಯರ ಮಾಡ್ತೀವಿ, ಹಿಂಗ ಆಗಬಾರ್ದಾಗಿತ್ತು ಅಂತ ಹಳಹಳಿಸ್ತೀವಿ, ಹಿಂಗ ಆಗ್ಬೇಕಾಗಿತ್ತು ಅಂತ ಆಸೆ ಮಾಡ್ತೀವಿ. ಆದ್ರೆ ಯಾವುದು ನಮ್ಮ ಕೈಯಾಗಿಲ್ಲ. ನಮ್ಮ ಕೈಯಾಗ ಏನದ? ನಮ್ಮ ಕೈ ಒಳಗೆ ಏನೇನು ಇಲ್ಲ. ಖಾಲಿ ಕೈಲೇ ಬರುದದ, ಖಾಲಿ ಕೈಲೇ ಹೋಗುದದ. ಹಾಗಾಗಿ ನಮ್ಮ ಕೈಯಾಗ ಏನದ ಅನ್ನೋ ವಿಚಾರ ಮಾಡಿದ್ರೆ ಏನೇನು ಇಲ್ಲ. ನಮ್ಮನ್ನ ತಂದೆ ತಾಯಿ ಹೆತ್ತಾರ, ಅನ್ನ ಬಟ್ಟೆ ವಿದ್ಯಾ ಕೊಟ್ಟು ಬೆಳೆಸ್ಯಾರ, ಹೌದಲ್ರಿ? ಅವರ ದೇಣಿಗೆ ಇದು. ನಮ್ಮ ಜೀವನ ನಮ್ಮ ತಂದೆ ತಾಯಿ ಕೊಟ್ಟ ದೇಣಿಗೆ ಅದು, ಅವ್ರ ಭಿಕ್ಷಾ ಅದು. ಮುಂದೆ ನಮ್ಮ ಜೀವ ಕೊಟ್ಟವ ದೇವ್ರು, ಅದು ಅವ ಕೊಟ್ಟ ಕೊಡುಗೆ, ಅವ ಕೊಟ್ಟ ವರ ಅದು. ಜೀವ ನಮ್ಮದಲ್ಲ, ದೇಹ ನಮ್ಮದಲ್ಲ. ಆಮೇಲೆ ನಾವೆಲ್ಲ ಅನ್ನ ಉಂಡು ದೊಡ್ಡವರಾದ್ವೆಲ್ಲ, ಆ ಕೊಟ್ಟ ಅನ್ನ ಅದು ನಮ್ಮ ದುಡ್ತದ್ದಲ್ಲ, ತಂದೆ ತಾಯಿ ದುಡಿದು ಅನ್ನ ಹಾಕ್ಯಾರ. ವಿದ್ಯಾ ಅದು ನಮ್ಮದಲ್ಲ, ಗುರುಗಳು ಆ ವಿದ್ಯಾ ದಾನ ಮಾಡ್ಯಾರ ನಮಗ. ಹಾಗಾಗಿ ಪ್ರಪಂಚದೊಳಗೆ ಏನೇನೆಲ್ಲ ಪಡ್ಕೊಂಡಿವಲ್ಲ ಅದು ಯಾವುದು ನಮ್ಮದಲ್ಲ. ಜೀವನ ಕೊಟ್ಟವರು ತಂದೆ ತಾಯಿ, ಜೀವ ಕೊಟ್ಟವ ದೇವ್ರು, ವಿದ್ಯಾ ಕೊಟ್ಟವರು ಗುರುಗಳು, ಸಂಸ್ಕಾರ ಕೊಟ್ಟವರು ಹಿರಿಯರು, ನಮಗೆಲ್ಲ ಸಹಕಾರ ಕೊಟ್ಟವರು ಸಮಾಜದವರು. ಮುಂದೆ ಕೂಡಿ ಬೆಳೆಯುವಾಗ ಏನು ಪ್ರೀತಿ ವಿಶ್ವಾಸ, ಏನು ಸ್ನೇಹ ಸಹಕಾರ, ಇದನ್ನೆಲ್ಲವನ್ನ ಎಲ್ಲಾರು ಕೊಟ್ಕೋತ ಹೊಕ್ಕಾರಂತ ನಾವೆಲ್ಲ ಇಷ್ಟ ಚಂದ ಜೀವನ ಮಾಡ್ತೀವಿ. ನಮ್ಮ ಜೀವನಕ್ಕೆ ನಾವ ಜವಾಬ್ದಾರರು ಅಂತ ತಿಳ್ಕೋಬಾರದು. ನಮ್ಮ ಜೀವನ ನಮ್ಮ ಕೈಯಂದು ಅನ್ನಬಾರದು. ನಮ್ಮ ಜೀವನ ನಾವು ಮಾಡಿದ್ರೆ ನಮ್ಮ ಜೀವನ ಆಗ್ತದ ಅಂತ ಅನ್ನಬಾರದು. ಎಲ್ಲವೂ ದೇವರ ಕರುಣೆ, ಅವನ ಆಶೀರ್ವಾದ. ಆತನ ಕರುಣೆ ಇಲ್ಲ ಅಂದ್ರೆ, ಆತನ ಆಶೀರ್ವಾದ ಇಲ್ಲ ಅಂದ್ರೆ ನಾವೇನ್ ಮಾಡಕ್ ಸಾಧ್ಯ ಆಗ್ತದ? ಹಾಗಾಗಿ ನಿನ್ನೆ ನೋಡಕ್ ಹತ್ತಿದ್ವಲ್ ನಾವು, ದೇವರು ಎಲ್ಲವನ್ನ ಕೊಟ್ಟಾನವ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಉಪಕಾರ ಸ್ಮರಣೆಯನ್ನು ಮಾಡ್ಬೇಕು. ಅದಕ್ಕೆ ಆದದ್ದೆಲ್ಲ ಒಳ್ಳೇದಾತು ಅಂತ ತಿಳ್ಕೋಬೇಕು. ಯಾವುದಕ್ಕೂ ಚಿಂತೆ ಮಾಡಬಾರದು. ನಮ್ಮ ಕೈ ಒಳಗೆ ಏನೂ ಇಲ್ಲ, ಭಗವಂತ ಮಾಡಿದ್ದೇ ಎಲ್ಲ. ನಾವು ಮಾಡಿದ್ರೆ ಏನೂ ಆಗುವುದಿಲ್ಲ, ಭಗವಂತ ಮಾಡಿದ್ದೇ ಆಗುವಂತಹದ್ದು ಅನ್ನುವ ಸತ್ಯವನ್ನ ತಿಳ್ಕೊಂಡು ಅಂಥ ಭಗವಂತನ, ಅಂಥ ದೇವನ, ಅಂಥ ಶಿವನ ಭಜನೆಯನ್ನ, ಸ್ಮರಣೆಯನ್ನ, ಚಿಂತನೆಯನ್ನ ನಿರಂತರ ಮಾಡಬೇಕು ಅಂತ ನಾವು ನೋಡ್ಬೇಕಾಗಿದೆ. ಅದಕ್ಕೆ ಬಸವಣ್ಣವ್ರು ಹೇಳಿದ ವಚನ ನೋಡಿದ್ವಲ್ಲ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಶಿವನ ಚಿಂತಿ, ಶಿವನ ಜ್ಞಾನ ಯಾರು ಮಾಡುದಿಲ್ಲ ಅವರು ಹೆಂಗ ಅಂದ್ರ ಶಗಣ್ಯನ ಹುಳ ಇದ್ದಂಗ ಅಂದ್ರು. ನಾವು ಅನ್ಲಿಲ್ರಿ, ಬಸವಣ್ಣವ್ರು ಅಂದ್ರು. ಯಾರು ಶಿವನ ಚಿಂತೆ ಮಾಡುದಿಲ್ಲ, ಯಾರು ಶಿವನ ಧ್ಯಾನ ಮಾಡುದಿಲ್ಲ, ಅವರು ಸಗಣಕ್ಕೆ ಸಾಸಿರ ಹುಳ ಹುಟ್ಟಿದಂಗ. ಶಗಣ್ಯಾಗ ಹೆಂಗ 1000 ಹುಳ ಹುಟ್ಟಿ ಅಲ್ಲೇ ಸತ್ತು ಹೋಗ್ತಾವಲ್ಲ, ಹಂಗ ನಾವು ನೀವು ಸಗಣ್ಯನ ಹುಳ ಆದಂಗ ಆಗ್ತೀವಿ ಅಂತಾರೆ. ನಿಮಗ್ ಗೊತ್ತದೆ, ಎಲ್ಲರೂ ರೈತರು, ನಿಮಗೇನು ಹೇಳಬೇಕಾಗಿಲ್ಲ. ಸಗಣಿ ಬಿದ್ದಲ್ಲೇ ಬಿತ್ತು ಅಂದ್ರೆ ಏನಾಗ್ತದ್ರಿ? ಅದ್ರೊಳಗೆ ಹುಳ ಹಾಕ್ತಾವ, ಅದರಾಗ ಹುಟ್ಟತಾವ. ಏನು ಹೊರಗಿಂದ ಬಂದು ಬೀಳ್ತಾವನ್ರಿ? ಇಲ್ಲ, ಅದರಾಗ ಹುಟ್ಟತಾವ, ಅದರಾಗ ಜೀವನ ಮಾಡ್ತಾವ, ಅದರಾಗ ತನ್ನ ಬಳಗ ಬೆಳೆಸ್ತಾವ, ಆಮೇಲೆ ಅದರಾಗನ ಸತ್ತು ಹೋಗಿಬಿಡ್ತಾವ.
ಹಂಗ ನಾವು ಸಹಿತ ಈ ಪ್ರಪಂಚದಾಗ ಹುಟ್ಟಿ ಇದ ಪ್ರಪಂಚನ ಮಾಡಿ ಇದ್ರಾಗ ಸತ್ ಹೊಕ್ಕಿವಿ. ಏನು ಶಿವ ಅನ್ನಂಗಿಲ್ಲ, ದೇವ್ರು ಅನ್ನಂಗಿಲ್ಲ, ಏನು ಚಿಂತಿಲ್ಲ, ಯಾವುದೇ ಚಿಂತನೆ ಇಲ್ಲ, ಧ್ಯಾನ ಇಲ್ಲ, ಜ್ಞಾನ ಇಲ್ಲ ಅಂದ್ರೆ ನಾವು ಕೂಡ ಶಗಣ್ಯನ ಹುಳ ಇದ್ದಂಗ ಅಂತಾರ. ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ, ಕಾಡುಮೃಗ ಒಂದಾಗಿ ಬಾಳಲಾರವೇ ದೇವ. ಶಗಣ್ಯಾಗೂ ಸಾವಿರಾರು ಹುಳ ಹುಟ್ಟಿ ಸಾಯ್ತಾವಲ್ಲ, ಹಂಗ ನೀನು ಒಬ್ಬವಪ್ಪ. ಯಾವಾಗ ಅಂದ್ರ ಶಿವನ ಚಿಂತೆ ಮಾಡ್ಲಿಲ್ಲ ಅಂದ್ರ, ಶಿವನ ಜ್ಞಾನ ಮಾಡ್ಲಿಲ್ಲ ಅಂದ್ರ. ಕಾಡುಮೃಗ ಒಂದಾಗಿ ಬಾಳಲಾರವೇ ದೇವ. ಕಾಡ್ನ್ಯಾಗಿನ ಪ್ರಾಣಿ ಅವು ಬದುಕು ಮಾಡ್ತಾವ. ಊರುಮೃಗ ಒಂದಾಗಿ ಬಾಳಲಾರವೇ ಹರನೆ. ಊರಾಗಿರೋ ಪ್ರಾಣಿನೂ ಕೂಡಿ ಬದುಕ್ತವ, ನೋಡ್ತೀವಲ್ಲ. ಅಡವ್ಯಾನ ಪ್ರಾಣಿನೂ ಬದುಕು ಮಾಡ್ತಾವ, ಊರನ ಪ್ರಾಣಿನೂ ಬದುಕು ಮಾಡ್ತಾವ. ನಾವೇನು ಬದುಕ್ತೀವಿ ನಮಗಿಂತೂ ಚಲೋ ಬದುಕ್ತಾವ ಯಾವ್ರಿ? ಪ್ರಾಣಿಗಳು. ಅಡವಿನ ಪ್ರಾಣಿ ಅಂದ್ರು ಅವು ಚಂದ ಬದುಕ್ತಾವ ನಮಗಿಂತಲೂ, ಊರನ್ನ ಪ್ರಾಣಿ ಅಂದ್ರು ನಮಗಿಂತಲೂ ಚಲೋ ಬದುಕ್ತಾವ. ಪ್ರಾಣಿಗಿಂತಲೂ ಚಲೋ ಬದುಕುವಂತವ್ರೇನ್ ನಾವಲ್ಲ. ಏನ್ರಿ, ಮನುಷ್ಯ ಆಗಿಟ್ಟು ಚಲೋ ಜೀವನ ಮಾಡ್ತೀವಿ. ಮನುಷ್ಯ ಏನೆಲ್ಲ ಮಾಡೀವಿ, ನಾವು ಏನೆಲ್ಲ ಸಾಧನ ಮಾಡೀವಿ. ಹಕ್ಕಿ ಹಂಗ ಹಾರ್ತೀವಿ, ಮೀನ್ಯಂಗ ಈಜ್ತೀವ್, ಜಿಂಕಿ ಹಂಗ ಓಡ್ತೇವ್, ನವಿಲ್ನಂಗ ಕುಣಿತೇವ್, ಕೋಗಿಲ್ನಂಗ ಹಾಡ್ತೇವ್. ಏನೆಲ್ಲ ಮಾಡ್ತೀವಲ್ಲ, ಎಷ್ಟು ಸಾಧನ ಮಾಡೀವಿ. ಏನು ಕಲೆ ವಿಜ್ಞಾನ ಏನೆಲ್ಲ ನಾವು ಸಾಧನ ಮಾಡೀವಿ, ಏನೆಲ್ಲ ಕಂಡು ಹಿಡಿದೀವಿ. ಪ್ರಾಣಿಗಿಂತ ಹೆಂಗ ಕಡಿ ಅಂತೀರಿ ಅಂದ್ರೆ ನಾವ್ ಅನ್ನಂಗಿಲ್ಲ. ಅದನ್ನು ಹಿರಿಯರು ಅಂದ ಬಿಟ್ಟಾರ, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವ ಅದಕ್ಕಿಂತ ಕೀಳು ಅಂದಾರ. ಅಂದಿಲ್ಲನ್ರಿಪ್ಪ, ನಿಮ್ಗೆ ಗೊತ್ತದ ಹೆಂಗ ಅಂತಂದ್ರೆ ನೋಡ್ರಿ, ಅವು ಸ್ವಾರ್ಥ ಇಲ್ದಂಗ ಬದುಕ್ತಾವ. ಸ್ವಾರ್ಥ ಇಲ್ಲ ಅವಕ್ಕ. ಪಾಪ ಇಲ್ದಂಗ ಬದುಕ್ತಾವ, ಸ್ವಾರ್ಥ ಇಲ್ದಂಗ ಬದುಕ್ತಾವ, ಮೋಸ ಮಾಡದ ಬದುಕ್ತಾವ, ವಂಚನೆ ಮಾಡದ ಬದುಕ್ತಾವ, ಸುಳ್ಳು ಹೇಳಲಾರ್ದ ಬದುಕ್ತಾವ, ಚಟ ಮಾಡ್ಲಾರ್ದ ಬದುಕ್ತಾವ. ಹೌದಲ್ರಿ? ಅದಕ್ಕ ನಮಗಿಂತಲೂ ಉತ್ತಮ ಅದಾವಲ್ಲ ಅನ್ನೋದಕ್ಕೆ ಎಷ್ಟು ಉದಾಹರಣೆಗಳದಾವ. ಹಂಗಾಗಿ ಪ್ರಾಣಿಗಳು ನಮಗಿಂತಲೂ ಉತ್ತಮವಾದ ಜೀವನ ಮಾಡ್ತಾವಲ್ಲಪ್ಪ, ನಾವು ಮಾಡೋದ್ರೊಳಗೆ ಏನ್ ದೊಡ್ಡದೈತಿ ಅಂತಾರ ಬಸವಣ್ಣವ್ರು. ಕಾಡು ಮೃಗ ಒಂದಾಗಿ ಬಾಳಲಾರವೇ ದೇವ, ಊರು ಮೃಗ ಒಂದಾಗಿ ಬಾಳಲಾರವೇ ಹರನೆ. ಅಲ್ರಿ, ಎಂತ ಚಲೋ ಬದುಕು ಮಾಡ್ತೀವಲ್ಲ ನಾವು. ನೋಡ್ರಿ, ಪ್ರಾಣಿಗೆ ನಮಗ ಹೆಂಗ ಹೋಲಿಕೆ ಮಾಡ್ತೀರಿ? ಅವಕ್ಕೂ ನಮಗೂ ಒಂದ ಅಕ್ಕತೇನ್ರಿ? ನಾವು ಮನಿ ಕಟ್ಕೊಂಡು ಜೀವನ ಮಾಡ್ತೀವಿ. ನಾವು ಚಂದಗಿ ದವಸ ಧಾನ್ಯ ಬೆಳೆದು ಅದನ್ನ ತಂದು ಅಡಿಗೆ ಮಾಡಿ ಊಟ ಮಾಡ್ತೀವಿ, ಹಂಚ್ಕೊಂಡು ಊಟ ಮಾಡ್ತೀವಿ. ಮುಂದ ಬಟ್ಟಿ ಬರಿ ಹಾಕೊಂತೀವಿ, ನಾಗರಿಕರ ಗತೆ ಬದುಕ್ತೀವಿ, ಪ್ರಜ್ಞಾವಂತರಾಗಿ ಬದುಕ್ತೀವಿ, ತಿಳುವಳಿಕೆಯಿಂದ ಬದುಕ್ತೀವಿ. ಮುಂದೆ ಏನಪ್ಪಾ, ಎಷ್ಟು ಸುಖ ಸೌಕರ್ಯ ಮಾಡ್ಕೊಂಡಿವಿ. ಬೆಳಕಿಗೊಂದು ಅವಕಾಶ ಮಾಡ್ಕೊಂಡಿವಿ, ಧ್ವನಿಗೊಂದು ಅವಕಾಶ ಮಾಡ್ಕೊಂಡಿವಿ, ಆಮೇಲೆ ಓಡಾಡ್ಲಿಕ್ಕೆ ಒಂದು ವಾಹನದ ಅವಕಾಶ ಮಾಡ್ಕೊಂಡಿವಿ. ಏನು ಮನುಷ್ಯ ಮಾಡ್ಲಾರದ್ ಏನ್ ಉಳ್ದದ? ಏನೆಲ್ಲವನ್ನ ಮಾಡ್ಕೋತ ನಮ್ ಜೀವನ ಮಾಡಿದೀವಿ ಇಷ್ಟು ವರ್ಷ. ಪ್ರಾಣಿಗಿಂತ ಕಡಿಮೆ, ಕನಿಷ್ಠ ಅಂತ ಹೆಂಗ ಅಂತೀರಿ ಅಂತಂದ್ರೆ ನೋಡ್ರಿ, ಹೇಳ್ತಾರ ಮಹಾತ್ಮರು, ನಾವು ಎಷ್ಟ ಚಂದ ಇದ್ರುನು ಅಲ್ಲ, ಚಂದ ಅಂದ್ರ ಸಣ್ಣ ಮಕ್ಕಳು ಚಂದ ಇರ್ತಾವ ಬಿಡ್ರಿ. ಯಾಕಂದ್ರೆ ಎಳೆಯ ಮಕ್ಕಳು ಏನ್ ಅವರಿಗೆ ಅಲಂಕಾರ ಮಾಡದಿದ್ರು, ಮೇಕಪ್ ಮಾಡದಿದ್ರು ಚಂದ ಕಾಣ್ತಾವ ಮಕ್ಕಳು. ಬರೀ ಮಕ್ಕಳಷ್ಟ ಯಾಕ್ರಿ, ಪ್ರಾಣಿಗಳನ್ನ ನೋಡ್ರಿ, ಸಣ್ಣ ಸಣ್ಣ ಪ್ರಾಣಿಗಳು ಎಷ್ಟು ಸುಂದರ ಅಂದ್ರೆ ಹಂದಿ ಮರಿ ಇದ್ರು ಚಂದನೆ. ಹೌದಲ್ರಿ? ಹಾಗಾಗಿ ಮನುಷ್ಯ ತಾನೇ ಸುಂದರ ಅನ್ನಕ್ಕಾಗುದಿಲ್ಲ, ಪ್ರಾಣಿಗಳು ಮನುಷ್ಯನಿಗಿಂತಲೂ ಸುಂದರ ಅದಾವ. ಮನುಷ್ಯ ಏನಪ್ಪಾ ಅಂದ್ರೆ ಚಂದ ಕಾಣಾಕ ಅವ ಚಂದ ಚಂದ ಬಟ್ಟೆ ಹಾಕೋಬೇಕು, ಬಣ್ಣ ಬಣ್ಣದ ಬಟ್ಟೆ ಹಾಕೋಬೇಕು, ಜರದಾರಿ ಬಟ್ಟೆ ಹಾಕೋಬೇಕು, ಇಸ್ತ್ರಿ ತಿಕ್ಕಿದ ಬಟ್ಟೆ ಹಾಕೋಬೇಕು, ಮತ್ತ ಸೆಂಟ್ ಹೊಡ್ಕೋಬೇಕು, ಪೌಡರ್ ಹಚ್ಕೋಬೇಕು, ತಲೆ ಬಾಚ್ಕೋಬೇಕು, ಏನೆಲ್ಲ ಮಾಡಿ ಚಂದ ಕಾಣ್ಬೇಕಿವ. ಹಂಗ ಚಂದ ಕಾಣೋದಿಲ್ಲ. ನೋಡ್ರಿ, ಎಂತ ಪ್ರೀತಿಯುಳ್ಳ ಗೆಳೆಯರದಾರಂದ್ರು, ಎಂತ ಪ್ರೀತಿಯುಳ್ಳ ಗಂಡ ಹೆಂಡತಿಯರ್ ಅದಾರಂದ್ರು, ಒಂದು ವಾರ 15 ದಿವಸ ಹಲ್ ತಿಕ್ಲಾರ್ದ ಇರ್ರಿ ನೋಡೋಣ, ಯಾರ ಮ್ಯಾಗ ಯಾರಿಗ್ ಪ್ರೀತಿ ಬರ್ತದೆ? ಬರುದೇ ಇಲ್ಲ. ಹೌದಲ್ರಿ? ಪ್ರಾಣಿ ಎಂದರ ಹಲ್ ತಿಕ್ಕ್ಯಾವ? ಇಲ್ಲ ಇಲ್ಲ. ಆದ್ರೂ ಅವೆಲ್ಲ ಎಷ್ಟು ಸ್ವಚ್ಛ ಅದಾವ. ಪ್ರಾಣಿ ಮುಂದೆ ಹೋಗಿ ನಿಂದ್ರೆ ಏನು ವಾಸನೆ ಬರ್ತದ? ಬರದೇ ಇಲ್ಲ. ಆದ್ರೆ ಮನುಷ್ಯನಿಗೆ ಅದು ಸಾಧ್ಯ ಇಲ್ಲ, ಇವ ಹಲ್ಲು ಉಜ್ಜಲೇಬೇಕು.
ಪ್ರಾಣಿಗಳೇನ ನಿತ್ಯ ಸ್ನಾನ ಮಾಡ್ತಾವ್ರಿ ಅವೆಲ್ಲ. ಮನುಷ್ಯ ಏನಪ್ಪ 108 ನಮೂನಿ ಸೋಪು ಶಾಂಪು ಹಚ್ಕೊಂಡು ಜಾಕ ಮಾಡ್ತಾನ, ಆದ್ರೂ ತಾಸ ಅನುಗೊಡದನ್ನ ಮತ್ತ ನಾರ್ತಾನ ಮತ್ ಬೇರೆ. ಆದ್ರ ಪ್ರಾಣಿಗಳು ಏನನ್ನೂ ಬಳಸುದಿಲ್ಲ, ಖರೆ ಎಷ್ಟು ಸ್ವಚ್ಛ ಅದಾವಲ್ಲ, ಎಷ್ಟು ಸ್ವಚ್ಛ, ಎಷ್ಟು ಚಂದ ಅದಾವಲ್ಲ. ಪ್ರಾಣಿ ಹಂಗೇನಾದ್ರು ಅಷ್ಟು ಸ್ವಚ್ಛ ಚಂದ ಇರಾಕ ಸಾಧ್ಯ ಐತೇನು? ಹಲ್ ತಿಕ್ಲಾರ್ದ, ಜಳಕ ಮಾಡ್ಲಾರ್ದ ಇರಾಕೇನ್ ಸಾಧ್ಯನಾ ಮನುಷ್ಯನಿಗೆ? ಮನುಷ್ಯ ಎಷ್ಟ ಮೇಕಪ್ ಮಾಡ್ಕೊಂಡಾನಂದ್ರು ಎಷ್ಟೋ ತರ ಉಳ್ದಿತ್ತು, ಯಾರ ನೋಡ್ಯಾರ ಅದನ್ನ. ಆದ್ರ ಪ್ರಾಣಿ ಅಂದ್ರು ಸಹಿತ ರೊಕ್ಕ ಕೊಟ್ಟು ನೋಡಾಕ್ ಹೋಗ್ತಾರ ಜೂನ್ಯಾಗ. ನಿಮಗ್ ಗುರ್ತೈತಿಲ್ರಿ? ರೊಕ್ಕ ಕೊಟ್ಟು ನೋಡಾಕ್ ಹೋಗ್ತಾರ, ಅವು ಯಾವ ಮೇಕಪ್ ಇಲ್ದನ ಅಟ್ ಚಂದ ಕಾಣ್ತಾವ ಅಂತ ಹೇಳಿ. ಅದಕ್ಕ ಪ್ರಾಣಿಗಳು ನಮಗಿಂತಲೂ ಸುಂದರ, ಪ್ರಾಣಿಗಳು ನಮಗಿಂತಲೂ ಸ್ವಚ್ಛ, ಪ್ರಾಣಿಗಳು ನಮಗಿಂತಲೂ ಪ್ರಾಮಾಣಿಕ ಬದುಕನ್ನ ಮಾಡ್ತವ. ಪ್ರಾಣಿಗಳು ಅವುಗಳ ಲೋಕ ಎಷ್ಟು ಅದ್ಭುತ ಅನ್ನೋದನ್ನ ಮತ್ತೆ ನೋಡೋಣ. ಇಲ್ಲೇನ್ ಹೇಳ್ತಾರ ಬಸವಣ್ಣವ್ರಂದ್ರೆ, ಕಾಡು ಮೃಗ ಒಂದಾಗಿ ಬಾಳಲಾರವೇ ದೇವಾ, ಊರು ಮೃಗ ಒಂದಾಗಿ ಬಾಳಲಾರವೇ ಹರನೇ. ಅದಕ್ಕ ಮನುಷ್ಯರು ನಾವೆಷ್ಟು ಚಂದ ಜೀವನ ಮಾಡ್ತೀವಲ್ಲ ಅಂದ್ರೆ ಪ್ರಾಣಿ ಪಕ್ಷಿಗಿಂತ ನೀವೇನ್ ಚಂದ ಜೀವನ ಮಾಡುದಿಲ್ಲ ಅಂತಾರ ಬಸವಣ್ಣ. ಆಹಾರ, ನಿದ್ರೆ, ಭಯ, ಮೈಥುನ, ರೋಗ, ಸಾವು ಮನುಷ್ಯನಿಗೆ ಅಷ್ಟ ಇಲ್ಲ, ಪ್ರಾಣಿಗಳಿಗೂ ಅವ ಅದಾವ. ಅವು ಹೊಟ್ಟೆ ಹಸ್ತದ್ರ ತಿಂತಾವ, ನಿದ್ದೆ ಬಂದ್ರ ಮಲಗ್ತಾವ, ಆಮೇಲೆ ಸಂಸಾರ ಮಾಡ್ತಾವ, ರೋಗ ಬಂದ್ರ ನೆಳ್ತಾವ, ಸಾವು ಬಂದ್ರೆ ಸಾಯ್ತಾವ. ಮನುಷ್ಯನು ಸಹಿತ ಏನ್ ಮಾಡ್ತಾನ? ಹಸದ್ರ ಉಣ್ತಾನ, ನಿದ್ದೆ ಬಂದ್ರ ಮಲಗ್ತಾನ, ಹೌದಲ್ರಿ? ಸಂಸಾರ ಪ್ರಪಂಚ ಮಾಡ್ತಾನ, ರೋಗ ಬಂದ್ರ ನೆಳ್ತಾನ, ಸಾವು ಬಂದ್ರ ಸಾಯ್ತಾನ. ಅಂದ್ಮೇಲೆ ಪ್ರಾಣಿಗೂ ಮನುಷ್ಯರಿಗೂ ಏನ್ ವ್ಯತ್ಯಾಸ ಆತಪ್ಪ ಅಂತಾರ ಬಸವಣ್ಣವ್ರು. ಅದಕ್ಕ ಪ್ರಾಣಿ ಹಂಗ ನಾವು ಜೀವನ ಮಾಡಬಾರ್ದು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಶಿವಚಿಂತೆ ಶಿವಜ್ಞಾನ ಮಾಡಬೇಕು. ಯಾವಾಗ ಮಾಡಬೇಕು? ದಿನ ಮಾಡ್ಬೇಕ್ರಿ. ಎದ್ದಾಗ ಮಾಡಬೇಕು, ಪೂಜಾ ಮಾಡುವಾಗ ಮಾಡಬೇಕು, ಊಟಕ್ಕೆ ಕುಂತಾಗ ಮಾಡಬೇಕು, ಉದ್ಯೋಗ ಶುರು ಮಾಡುವಾಗ ಮಾಡಬೇಕು, ಆಮೇಲೆ ಮಲಗುವ ಮುಂಚೆ ಮಾಡಬೇಕು, ಆಮೇಲೆ ಕಷ್ಟ ಬಂದಾಗ ಮಾಡಬೇಕು, ಆಮೇಲೆ ತ್ರಾಸ ಆದಾಗ ಮಾಡಬೇಕು, ರೋಗ ಬಂದಾಗ ಮಾಡಬೇಕು, ಸಾವು ಬರುವಾಗಲೂ ಕೂಡ ಏನ್ ಮಾಡ್ಬೇಕ್ರಿ? ಶಿವ ಭಜನ, ಶಿವಸ್ಮರಣ ಮಾಡಿ, ಶಿವ 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 ಅನ್ಬೇಕು ನಾವು. ನಿನ್ನೆ ನೋಡ್ರಿ ಜಮಖಂಡಿ ಅಜ್ಜಾರ ಏನ್ ಭಜನೆ ಮಾಡಿಸಿದ್ರ, ಹೌದಲ್ರಿ? ಅವ್ರ ಬಾಯಾಗ ಹರ ಹರ ಅನ್ನನೇ ಮಜಾ. ಅದನ್ನ ಏನ್ ಹರ್ ಹರ್ ಅಂತ ಹೇಳಿ ಮನಸ್ಸಿನಾಗ ಉಳಿಯ ಬಿಡ್ಬೇಕು, ಹಂಗ ಮಾಡ್ತಾರ. ಇರ್ಲಿ ಅಂದ್ರೆ ಶಿವನ ಸ್ಮರಣ ಮಾಡ್ಬೇಕ್ರಿ. ಮೊದಲಿನ ಹಿರಿಯರು ಮಾಡ್ತಿದ್ರು. ಎದ್ದಾಗ ಕೂತಾಗ ಏನಂತಿದ್ರಿ? ಶಿವ 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 ಶಿವ. ಕುಂದರುವಾಗ ಒಮ್ಮೆ, ಏಳುವಾಗ ಒಮ್ಮೆ, ಕೆಲಸ ಮಾಡುವಾಗ ಒಮ್ಮೆ, ಉಣ್ಣುವಾಗ ಒಮ್ಮೆ, ಮಾತಾಡುವಾಗ ಒಮ್ಮೆ, ಯಾರ ಬೆಟ್ಟ ಆದಾಗ ಒಮ್ಮೆ ಏನಂತಿದ್ರು ಅಂದ್ರೆ ಶಿವ 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 ಶಿವಸ್ಮರಣ ಮಾಡ್ತಿದ್ರು. ಅದನ್ನ ಬಸವಣ್ಣವ್ರು ಹೇಳ್ತಾರ, ಯಾರು ಶಿವಸ್ಮರಣೆ ಮಾಡುದಿಲ್ಲ ಅವರು ಪ್ರಾಣಿಗಿಂತ ಕಡೆ ಅನ್ನುವಂತ ಮಾತನ್ನು ಹೇಳ್ತಾರ. ಅದಕ್ಕೆ ಎಲ್ಲರೂ ಶಿವಸ್ಮರಣೆಯನ್ನ ಮಾಡೋಣ ಅಂತೇಳಿ